ನಮಸ್ಕಾರ ವೀಕ್ಷಕ ಬಂಧುಗಳೇ, ಮುಜರಾಯಿ ಇಲಾಖೆಗೆ ಸೇರಿರುವಂತ ನೆಲಮಂಗಲದಲ್ಲಿ ಶ್ರೀ ಬೈಲಾಂಜನೇಯ ದೇವಾಲಯ ಅಂತಿದೆ. ಅದು ಎ ಗ್ರೇಡ್ ದೇವಾಲಯ. ಹಲವಾರು ಭ್ರಷ್ಟಾಚಾರಗಳ ಮಧ್ಯೆ ಎ ಗ್ರೇಡ್ ದೇವಾಲಯವಾಗೇ ಉಳಿದಿದೆ ಅಂದ್ರೆ ಇನ್ನೆಂಥ ಶಕ್ತಿ ಕೇಂದ್ರ ಇರಬೇಕು, ಇನ್ನು ಎಂತೆಂಥ ಭಕ್ತ ಮಹಾಶಯರು ದರ್ಶನಕ್ಕೋಸ್ಕರ ಬರಬಹುದು, ಸೇವಾ ಹಿನ್ನೆಲೆಯಲ್ಲಿ ಎಷ್ಟು ಜನ ತೊಡಕೊಂಡಿರಬಹುದು. ಆದರೆ ದುರ್ದೈವ ಏನಂದ್ರೆ ಕೇಂದ್ರ ಕಚೇರಿಯಲ್ಲಿ ಕೆಲಸ ಮಾಡ್ತಿರುವಂತ ಅಧೀಕ್ಷಕ ಶ್ರೀನಿವಾಸ ಮೂರ್ತಿಯ ಸ್ವಂತ ಅಣ್ಣನ ಮಗ ಶ್ರೀನಿವಾಸ ಅಂತೇಳಿ ಅಲ್ಲಿ ಪಾರೆ ಪತ್ತೇದಾರರಾಗಿ ಕೆಲಸ ಮಾಡ್ತಿದ್ದಾರೆ. ಆ ಶ್ರೀನಿವಾಸ ಅನ್ನುವಂತ ಹುಡುಗ ಎಷ್ಟು ಭ್ರಷ್ಟಾಚಾರ ಮಾಡಬಹುದು ಅಂತ ಊಹೆ ಮಾಡಕ್ಕೂ ಸಾಧ್ಯ ಇಲ್ಲ. ಅಷ್ಟು ಭ್ರಷ್ಟಾಚಾರಗಳ ಮಹಾಪೂರವನ್ನೇ ಅಲ್ಲಿ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇಷ್ಟೆಲ್ಲ ಸುಮಾರು 8 ಕೋಟಿಗಳಷ್ಟು ಅಂದಾಜು, ಅಂದ್ರೆ ಅಲ್ಲಿ ವ್ಯವಸ್ಥಾಪಕರು ಒಟ್ಟಾರೆ ವ್ಯವಸ್ಥೆಯಲ್ಲಿರುವಂತ ವ್ಯಕ್ತಿಗಳು ಹೇಳ್ತಾ ಇರೋದು ಕನಿಷ್ಠ 8 ಕೋಟಿಗಳ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ. ಅದರ ವಿಸ್ತೃತ ವರದಿಯನ್ನ ನಿಮ್ ಕಣ್ಣು ಮುಂದೆ ಹೇಳ್ತೀನಿ. ಈಗ ಚಿಕ್ಕದಾಗಿ ಒಂದು ವಿಷಯ ಹೇಳ್ತೀನಿ ನೋಡಿ. ಆ ಶ್ರೀನಿವಾಸ ಅನ್ನೋನು, ಅಂದ್ರೆ ಈ ಶ್ರೀನಿವಾಸ ಮೂರ್ತಿಯ ಅಣ್ಣನ ಮಗ ಆ ಶ್ರೀನಿವಾಸ ಪಾರೆ ಪತ್ತೇದಾರ ಕಳೆದ 14 ವರ್ಷಗಳಿಂದ ಆ ದೇವಾಲಯದಲ್ಲಿದ್ದಾರೆ. ಕಳೆದ 10 ವರ್ಷಗಳಿಂದ ಆ ಹುಂಡಿ ಹಣ ಏನಾಗ್ತಾರೆ ಆ ಡಬ್ಬಕ್ಕೆ, ಆ ಹುಂಡಿ ಹಣಕ್ಕೆ ಸೀಲೆ ಹಾಕಿಲ್ಲ. ಅರ್ಚಕರು ಅಥವಾ ಯಾರಾದ್ರೂ ತಿಳಿಸಿದ್ರೆ ಸೀಲ್ ಹಾಕಿ ಅದಕ್ಕೆ ಅಂತ ಅಂದ್ರೆ ನಿಮ್ ಕೆಲಸ ನೀವು ನೋಡ್ಕೊಳ್ಳಿ ಅಂತೇಳಿ ಅವ್ರಿಗೆ ಧಮಕಿ ಹಾಕುವಂತ ಪ್ರಯತ್ನ ಮಾಡ್ತಾರೆ. ಈ ದೇವಾಲಯದಲ್ಲಿ ಮಂಗಳವಾರ ಶನಿವಾರ ಅತಿ ಹೆಚ್ಚು ಭಕ್ತಾದಿಗಳು ಬರುವಂತ ಸ್ಥಳ. ಆ ಭಕ್ತಾದಿಗಳು ಬಂದು ಹೋದ ಮೇಲೆ ಪ್ರತಿ ಭಾನುವಾರ ಸಂಜೆ ಇವನ ಭಾಮೈದ ಒಬ್ಬ ನಾಗೇಶ್ ಅಂತ ಹೇಳಿದ್ದಾರೆ, ಅವರ ಬಾಮೈದನ ಜೊತೆಗೆ ಹಾಕೊಂಡು ಅಲ್ಲಿ ಒಂದು ಗೂಡಿದೆ. ಆ ಗೂಡಿನಲ್ಲಿ ಆ ಹುಂಡಿಯನ್ನು ತೆಗೆದು ಎಲ್ಲ ಜೇಬಿಗೆ ಬಿಟ್ಕೊಂಡು ಮನೆಗೆ ಹೋಗುವಂಥದ್ದು. ಕಳೆದ 10 ವರ್ಷಗಳಿಂದ ಹುಂಡಿಗೆ ಹಣ ಎಷ್ಟು ಬಿದ್ದಿರ್ಬೋದು, ಇವರು ಎಷ್ಟು ಲೂಟಿ ಹೊಡೆದಿರ್ಬೋದು ಅಂತ ಊಹೆ ಮಾಡಬೇಕು. ಈ ವ್ಯಕ್ತಿ 10 ವರ್ಷಗಳಿಂದ ಈ ಹುಂಡಿಯನ್ನ ಸೀಲ್ ಮಾಡದೆ ಇಷ್ಟೆಲ್ಲ ಹಣವನ್ನು ತಗೊಂಡೋಗ್ತಿದ್ದಾರೆ ಅಂದ್ರೆ ಕಾರ್ಯನಿರ್ವಾಹಕ ಅಧಿಕಾರಿ ಇರ್ಬೋದು, ತಹಸೀಲ್ದಾರ್ ಇರ್ಬೋದು, ಎಸಿ ಇರ್ಬೋದು, ಅವರು ಇನ್ನೆಷ್ಟು ಭ್ರಷ್ಟಾಚಾರ ಮಾಡಿರಬೇಕು. ಮತ್ತೆ ಈ ವ್ಯವಸ್ಥೆಯಲ್ಲಿ ಇವರೆಲ್ಲ ಯಾವ್ಯಾವ ರೀತಿಯಲ್ಲಿ ಪಾಲುದಾರರಾಗಬೇಕು ಯೋಚನೆ ಮಾಡಬೇಕು. ಬೃಂದ ಅಂತೇಳಿ ಈಗ ಹೊಸದಾಗಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಂದ ಮೇಲೆ ಈತನ ಭ್ರಷ್ಟಾಚಾರಕ್ಕೆ ಫುಲ್ ಸ್ಟಾಪ್ ಸಿಗುವಂತ ಸ್ಥಿತಿ ನಿರ್ಮಾಣ ಆಯಿತು. ಲೋಕಾಯುಕ್ತಗೆ ಕೊಟ್ಟಿದ್ದಾರೆ. ಲೋಕಾಯುಕ್ತದಿಂದ ಏನು ತನಿಖೆ ಮಾಡ್ತಾರೆ ಕಾದ್ ನೋಡಬೇಕು. ಈ ವ್ಯಕ್ತಿಯನ್ನ ಅಮಾನತ್ ಮಾಡಿದ್ದಾರೆ. ಆದರೂ ಕೂಡ ಇವನ ಶಿಫಾರಸು ಇನ್ಫ್ಲೂಯೆನ್ಸ್ ಎಷ್ಟಿದೆ ಅಂತ ಅಂದ್ರೆ ಬಹಳ ಆಶ್ಚರ್ಯ ಆಗುತ್ತೆ ಕೇಳ್ತಾ ಇದ್ರೆ. ಅದರ ಸಂಪೂರ್ಣ ವಿಸ್ತೃತ ವರದಿಯನ್ನ ಹಂತ ಹಂತವಾಗಿ ಯಾಕೆಂದ್ರೆ ಇದು ಒಂದು ಸಲ ಮುಗಿಯೋದಲ್ಲ. ಬಹುಶಃ ನಾನು ಕಳೆದ 4-6 ವರ್ಷಗಳಿಂದ ಏನೆಲ್ಲ ಭ್ರಷ್ಟಾಚಾರದ ಬಗ್ಗೆ ಅಧಿಕಾರಿಗಳ ಬಗ್ಗೆ ಮಾತನಾಡಿದ್ದೀನಿ, ಅದನ್ನ ಮೀರುತ್ತೆ ಈ ವ್ಯಕ್ತಿ. ಅಂದ್ರೆ ಈ ಶ್ರೀನಿವಾಸ ಮೂರ್ತಿಯ ಅಣ್ಣನ ಮಗ ಶ್ರೀನಿವಾಸ ಮಾಡಿರುವಂತ ಭ್ರಷ್ಟಾಚಾರಕ್ಕೆ ಭಾರಿ ದೊಡ್ಡ ಶಕ್ತಿ ಕೊಟ್ಟಿರುವಂಥದ್ದು ಅಂತಂದ್ರೆ ಕೆಲವು ಅಧಿಕಾರಿಗಳು. ಮುಂದಿನ ಭಾಗದಲ್ಲಿ ವಿಸ್ತೃತ ವರದಿಯನ್ನು ಕಾಣೋಣ ಬಂಧುಗಳೇ.